ಶಾಸಕರು ಜನಪ್ರಿಯ ಶಾಸಕರು ಸರ್ ನಮಸ್ತೆ. ಹರ್ದೂರು ಗ್ರಾಮ ಪಂಚಾಯತಿಯ ಮಲ್ಲಿಕಾರ್ಜುನ ಕಾಲೋನಿಯ ಒಂದು ಕುಟುಂಬದ ವ್ಯವಸ್ಥೆ. ತಾಯಿ ಮತ್ತು ಮಗ. ಈ ತಾಯಿ ಹೆಸರು ಬೈರಿ, ಮಗನ ಹೆಸರು ವಿಶ್ವನಾಥ ಬೇಡು. ನೋಡಿ ಸ್ವಾಮಿ, ಹರ್ದೂರು ಗ್ರಾಮ ಪಂಚಾಯತಿಲಿ ಸುಮಾರು 45 ವರ್ಷಕ್ಕಿಂತ ಮೇಲ್ಪಟ್ಟು ಇವರು ಇಲ್ಲಿ ವಾಸವಾಗಿದ್ದಾರೆ. ಮೊದಲು ಒಂದು ಮನೆ ಇತ್ತು, ಅದು ಗಾಳಿ ಮಳೆಗೆ ಬಿದ್ದೋಗಿ ಅದ ನಂತರ ಇವರು ಟಾರ್ಪಲ್ ಕಟ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ರು. ಇವರಿಗೆ ರೇಷನ್ ಕಾರ್ಡ್ ಇಲ್ಲ, ಮತ್ತು ಆಧಾರ್ ಕಾರ್ಡ್ ಇಲ್ಲ, ID ಕಾರ್ಡ್, ಯಾವುದೇ ಪಾಸ್ಬುಕ್ಕಲ್ಲಿ ಯಾವುದೇ ದಾಖಲೆಗಳು ಇವರ ಹತ್ರ ಇಲ್ಲ. ಯಾಕಂದರೆ ಈ ಅಜ್ಜಿಗೆ ಕಿವಿ ಕೇಳಿಸಲ್ಲ. ಇದು 100% ಅಂಗವಿಕಲ ಆಗ್ಬಿಟ್ಟಿದೆ. ಮಗ ಅವನು ಸ್ವಲ್ಪ ಬುದ್ಧಿಮಾಧ್ಯಮ ಸರಿ ಇಲ್ಲ, ಸ್ವಲ್ಪ ಹುಷಾರಿಲ್ಲ ಅವನಿಗೆ. ಅವನು ಕೆಲಸಕ್ಕೆ ಹೋಗೋದಿಲ್ಲ, ಏನಿಲ್ಲ, ಎಲ್ಲ ಯಾರೋ ಕೊಟ್ಟಿದ್ದೇನೆ ತಗೊಂಡು ಬಂದು ತಿಂದು ಇಲ್ಲಿ ಜೀವನ ಮಾಡ್ತಿದೆ ಈ ಗುಡಿಸಲಲ್ಲಿ. ಹರ್ದೂರು ಪಂಚಾಯತಿಯವರು ಏನು ಮಾಡ್ತಿದ್ದಾರೆ ಸರ್? SC/ST ಕೋಟಾದಲ್ಲಿ ಎಷ್ಟೊಂದು ಹಣಗಳು ಬರ್ತದೆ, ಮನೆ ಬರ್ತದೆ, ಮತ್ತು ಯಾವುದೆಲ್ಲ ಬರ್ತದೆ, ಯಾವುದೆಲ್ಲ ಒಂದೇ ಒಂದು ಅನುದಾನ ಇವ್ರು ಕೊಡೋದಿಲ್ಲ, ಟಾರ್ಪಲ್ ಕೊಟ್ಟಿಲ್ಲ. ನೋಡಿ, ಇವರು ಹಿಂಗೆ ಜೀವನ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಈ ಥರ ವ್ಯವಸ್ಥೆಗಳು ಎಲ್ಲೂ ಇಲ್ಲ ಅಂತ ನಾನು ಅನಿಸ್ತಾ ಇದ್ದೀನಿ. ದಯವಿಟ್ಟು ಶಾಸಕರ ನೀವು ಇವ್ರನ್ನ, ಈ ಇಬ್ಬರಾಳು ತಾಯಿ ಮಗನ ಅವಸ್ಥೆಗಳನ್ನು ಯೋಚಿಸಿ, ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಸಮಾಜ ಕಲ್ಯಾಣ ಅಧಿಕಾರಿ ಏನು ಮಾಡ್ತಿದ್ದಾರೆ, ಹರ್ದೂರು ಗ್ರಾಮ ಪಂಚಾಯತಿ PDO ಏನು ಮಾಡ್ತಿದ್ದಾರೆ? ವಾರದಲ್ಲಿ 1 ದಿನ 2 ದಿನ ಪಂಚಾಯತಿಲಿ ಇರ್ತಾರೆ, ಮತ್ತು ಅವರೆಲ್ಲ ಹೋಗಿರ್ತಾರೆ, ಸ್ವಿಚ್ ಆಫ್, ಫೋನ್ ಅಟೆಂಡ್ ಮಾಡಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು ಇಂಥವ್ರನ್ನ ಗುರುತಿಸಿ ಇವರಿಗೆ ಬೇಕಾದ ಸರ್ಕಾರದಿಂದ ಯಾವುದೆಲ್ಲ ಅನುದಾನಗಳಿದೆ ಇವ್ರಿಗೆ ತಾನೇ ಮಾಡಬೇಕಾಗಿದ್ದು. ಇದೇ ಗ್ರಾಮದ ಉಪಾಧ್ಯಕ್ಷರು ಇದ್ದಾರೆ, ಈ ಗ್ರಾಮದಲ್ಲಿ ಉಪಾಧ್ಯಕ್ಷರಿದ್ದಾರೆ ಮುಸ್ತಫಾ ಅಂತೇಳಿ. ಏನು ಪ್ರಯೋಜನ ಸ್ವಾಮಿ? ಕಣ್ಕಾಣಲ್ವ ನಿಮಗೆ? ಇದೊಂದು ಅವಸ್ಥೆನಾ? ನಾವೆಲ್ಲ ಮನುಷ್ಯರು, ನಾವು ನೆನ್ನೆ ಇಲ್ಲಿ ಯಾವುದೋ ಮನೆ ತಡೆಗೋಡೆ ಬಿದ್ದು ಅಂತ ನೋಡ್ಲಿಕ್ಕೆ ಅವ್ರು ಕರೆದಾಗ ಬಂದು ನೋಡಿದಾಗ ಈ ಅವಸ್ಥೆಗಳು ಕಂಡಿದ್ವು. ದಯವಿಟ್ಟು ಶಾಸಕರು ನಿಮ್ಮ ಹತ್ರ ಕೈ ಮುಗ್ದು ಬೇಡ್ಕೊಡ್ತೀನಿ, ಇದಕ್ಕೆ ದಯವಿಟ್ಟು ಸ್ಪಂದಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಅದೇ ಪ್ರಕಾರ ಈ ಗ್ರಾಮ ಪಂಚಾಯತಿ ಸದಸ್ಯರ ಗಂಡ ಇದ್ದಾರೆ ಪೂವಪ್ಪ ಅಂತೇಳಿ, ಅವರು ಸಮೇತ ಪಂಚಾಯತಿಯಲ್ಲಿ ಹಲವಾರು ಬಾರಿ ಮನೆ ವಿಷಯ ಹೇಳಿದರು, ಮನೆಗಳು ಕೊಡ್ತಾಯಿಲ್ಲ. ಯಾರಿಗೆ ಕೊಡ್ತಾ ಇದ್ದಾರೆ? ಯಾರಿಗೆ SC/STಗಳು ಬಂದ ಮನೆಗಳಿಗೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇವರು ಏನೋ ಬೇಕಾದಷ್ಟೇ, ಇವ್ರಿಗೆ ಇಷ್ಟ ಬಂದಂಗೆ ಯಾರೋ ದುಡ್ಡು ಗಿಡ ತಗೊಂಡು ಕೊಟ್ಟರೆ ಅವ್ರಿಗೆ ಮನೆ ಕೊಡ್ತಾರೆ. ಇಂಥ ಬಡವರಿಗೆ ಕೊಡೋದು ಯಾರು? ಇದು ಮುಖ್ಯಮಂತ್ರಿ ಗಂಟ ಹೋಗ್ಬೇಕು. ಇದು ಎಲ್ಲ ವೀಡಿಯೋಗಳನ್ನ ಇದ್ದಷ್ಟೆಲ್ಲ ಶೇರ್ ಮಾಡಿ ಮುಖ್ಯಮಂತ್ರಿ ಕಳಿಸಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಗುಡಿಸಿಲ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳ್ತಾರೆ. ಈಗ ಈ ಥರ ಎಲ್ಲೂ ಇಲ್ಲ, ಗುಡಿಸಿಲೇ ಅಲ್ಲ ಇದು. ಆ ಥರ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಮಲ್ಲಿಕಾರ್ಜುನ ಕಾಲೋನಿ ಹರ್ದೂರು ಗ್ರಾಮ ಪಂಚಾಯತ್ ಹರ್ದೂರು PDOದು ಭಾರಿ ನೆಗ್ಲೆಕ್ಟ್. ಕುಡಿಯೋಕ್ಕೆ ನೀರಿಲ್ಲ, ಇಲ್ಲಿ ಏನು ಕೇಳಿದ್ದಾರೆ, ಮಲವಿಸರ್ಜನೆಗೆ ಹೋಗೋದು ಬಯಲಿಗೆ ಹೋಗ್ತಿದ್ದಾರೆ ಇವರು. ಇವ್ರಿಗೊಂದು ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇಲ್ಲ, ಒಂದು ಟಾರ್ಪಾಲ್ ಕೊಡೋದಿಲ್ಲ, ಏನಿಲ್ಲ. ದಯವಿಟ್ಟು ಶಾಸಕರ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ಇವರಿಗೆ ಇಮಿಡಿಯೇಟಾಗಿ ಒಂದು ಶೆಡ್ ಮಾಡಲಿಕ್ಕೆ ಹರ್ದೂರು ಪಂಚಾಯತಿ PDOಗೆ ಒಂದು ಸೂಚನೆ ಕೊಡಬೇಕು. ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ಹಾಗೂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಯವರು ಇದಕ್ಕೆ ಕೂಡಲೇ ಸ್ಪಂದಿಸಬೇಕಂತ ಈ ಮೂಲಕ ನಾವು ಈ ಹರ್ದೂರು ಗ್ರಾಮ ಪಂಚಾಯತ್ ಮುಖದ ಮಲ್ಲಿಕಾರ್ಜುನ ಕಾಲೋನಿಯ ಪರವಾಗಿ ಕೇಳ್ಕೊಳ್ತೇವೆ. ಸರ್ ನಮಸ್ತೆ. ಜನಪ್ರಿಯ ಶಾಸಕರು ನೀವು. ನಾನು ಹಲವು ಬಾರಿ ನಿಮ್ಮ ಹತ್ರ ಯಾವುದೇ ಒಂದು ಕೆಲಸಕ್ಕೆ ಬಂದುಬಿಟ್ಟು ನೀವು ಇಲ್ಲ ಅಂತ ಇಲ್ಲ. ಮೊನ್ನೆ ತಾನೇ ಕರೆಂಟಿದು ಒಂದು ನಿಮಗೆ ಫೋನ್ ಮಾಡಿದ ತಕ್ಷಣವೇ ಇಲ್ಲಿ ಜೈಗೆ ಮಾತಾಡ್ಬಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಸರ್. ಹಾಗಾಗಿರೊತ್ತಿಗೆ ಈ ಮನೆದು ಪರಿಸ್ಥಿತಿ ನೋಡಿ ಸರ್. ಒಂದು PDO ಗ್ರಾಮದಲ್ಲಿ ಇರುವಾಗ ಎಲ್ಲೆಲ್ಲಿ ಯಾವ ಈ ಮಳೆ ಬಂದ ಮೇಲೆ ಒಂದು ಗ್ರಾಮಕ್ಕೆ ಅವರು ಭೇಟಿ ಕೊಡೋದಿಲ್ಲ. ಒಂದು 3 ದಿವಸ ಇರ್ತಾರೆ, ಬಾಕಿ ದಿವಸ ಇರೋದಿಲ್ಲ. ನೀವು ಖುದ್ದಾಗಿ ಆ ಪಂಚಾಯತಿಗೆ ಒಂದು ಸಲ ಭೇಟಿ ಕೊಟ್ಟುಬಿಟ್ಟು ಸರ್ ಅವ್ರನ್ನೊಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾಯಿದ್ದೀವಿ. ನೀವು ಆದಷ್ಟು ಬೇಗ ಇವರಿಗೆ ಒಂದು ಮನೆ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸರ್. ನಿಮ್ಮ ಹತ್ರ ನಾನು ಕೈ ಮುಗ್ದು ಕೇಳ್ತಾ ಇದ್ದೀನಿ. ಈ ತಾಯಿ ಮಗಂದು ಪರಿಸ್ಥಿತಿ ನೋಡಿ. ಹಾಗೆ ಈ ಗ್ರಾಮಕ್ಕೆ ಸೇರಿದಂಥ ಒಬ್ಬರು ಉಪಾಧ್ಯಕ್ಷರು ಮುಸ್ತಫನವರಿದ್ದಾರೆ. ಯಾವ ಪ್ರಯೋಜನವೂ ಇಲ್ಲ. ಕೆಲವು ಚರಂಡಿಗಳು ಬಂದು ನೋಡಿ, ಕೆಲವು ತಡೆಗೋಡೆಗೆ ನಾವು ಇದು ಮಾಡಿದ್ರೂ ಯಾವುದೂ ಮನೆ ಬೀಳುವ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಿಮಗೆ ನಾನು ಈಗ ಫೋನ್ ಮಾಡಿದ್ದೆ ಸರ್, ನೀವು ಭಾನುವಾರ ಇರ್ತೀರಂತೇಳಿ ಆ ತಡೆಗೋಡೆ ಬಗ್ಗೆ ಮಾತಾಡಲಿಕ್ಕೆ ಬೇಕಾಗಿ. ಇದೊಂದು ಈ ಮಲ್ಲಿಕಾರ್ಜುನ ಕಾಲೋನಿಗೆ ನೀವು ಖುದ್ದಾಗಿ ಒಂದು ಭೇಟಿ ಕೊಟ್ಟುಬಿಟ್ಟು ಇದೊಂದು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಆದಷ್ಟು ಬೇಗ ಇವರಿಗೊಂದು ಮನೆ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸರ್. ನಿಮ್ಮ ಕೈ ಮುಗ್ದು ಕೇಳ್ತಾ ಇದ್ದೀವಿ ನಾವು.